ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಅನ್ನದರ್ ವ್ಲಾಗ್. ವೆಲ್ಕಮ್ ಟು ಸ್ನೇಹ ವ್ಲಾಗ್ಸ್. ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಾಗೆ 9 ಗಂಟೆ ಆಗಿಬಿಟ್ಟಿತ್ತು. 9 ಗಂಟೆಗಿರೋ ಕಾಲೇಜಿಗೆ 10 ಗಂಟೆ ಹೋಗ್ಬಿಟ್ಟೆ. ಇವತ್ತು ನಾನು ಒಂದು ಪೀರಿಯಡ್ ಮಿಸ್ ಮಾಡಿಕೊಂಡೆ. ಇವತ್ತು ತುಂಬ ಲೇಟಾಗಿದ್ದೀನಿ. ನಾನು ಆಟೋದಲ್ಲಿ ಹೋದೆ. ದಿನ ನಾನು ಆಟೋದಲ್ಲಿ ಹೋಗಲ್ಲ. ಸೊ ಇವತ್ತು ಬಂದುಬಿಟ್ಟು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನೆನ್ನೆದು ಗುರುವಾರದ ವ್ಲಾಗ್ ಆಗಿತ್ತು. ಗುರುವಾರ ನಾನು ಮನೆಯಲ್ಲೇ ಇದ್ದೆ. ಶುಕ್ರವಾರ ನಾನು ಕಾಲೇಜಿಗೆ ಹೋಗಿದ್ದೆ. ಅದು ಕಾಲೇಜಿಗೆ ಹೋಗಿದ್ದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ನೆನ್ನೆ ಫುಲ್ ಮನೆಯದೇ ವ್ಲಾಗ್ ಇದು ಮಾಡಿದ್ನಲ್ಲ ಶೂಟು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಹೊರಗಡೆದು ಇರಲಿ ಅಂದ್ಬಿಟ್ಟು ನಾನು ಹೊರಗಡೆದು ಕ್ಲಿಪ್ಪಿಂಗ್ಸ್ ಹಾಕಿದೆ. ಬೆಳಗ್ಗೆ ತುಂಬ ಮೋಡ ಮುಚ್ಕೊಂಡಿರೋ ಥರ ಆಗಿತ್ತು. ಗುರುವಾರ ಮಳೆನೂ ಬಂದಿತ್ತು. ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಇವತ್ತು ತುಳಸಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನೆಲ್ಲಿಕಾಯಿ ತೊಗೊಂಡೆ ಆರತಿ ಮಾಡಲಿಕ್ಕೆ ಅಂತ. ಹಾಗೆ ಬರ್ತಾ ಇದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ನಮ್ಮ ಹತ್ರ ಹೊಸ್ದಾಗಿ ಝೂಡಿಯೋ ಓಪನ್ ಆಗಿದೆ. ನೆಟ್ಕೊಂಡು ಬರಬೇಕಾದ್ರೆ ಮನೆಗೆ ಬಂದೆ. ಇದಾದಮೇಲೆ ಸ್ನೂಪಿ ನನ್ನ ಈ ಥರ ವೆಲ್ಕಮ್ ಮಾಡಿದ್ಲು. ದಿನ ಹಂಗೆ ಮಾಡೋದವಳು. ಅದಾದಮೇಲೆ ಇವತ್ತು ತುಳಸಿ ಕಟ್ಟೆ ಸ್ವಲ್ಪ ಅರೇಂಜ್ ಮಾಡೋಣ ಅಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಕೊಂಡೆ ತುಳಸಿ ಕಟ್ಟೆ ಹತ್ರ. ಈ ಸ್ಟಾರ್ಟ್ ಮಾಡುವಾಗ ನಾನು ಸುಮಾರು 5-6 ಗಂಟೆ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಲೇಟ್ ಆಗುತ್ತೆ ಅಂತ ಬೇಗ ರಂಗೋಲಿ ಹಾಕ್ತಿ ಎಲ್ಲ ತುಳಸಿ ಗಿಡ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ನೆನ್ನೆ ವ್ಲಾಗಿಗೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಸೊ ಹಾಗಾಗಿ ನನ್ನ ಎಫರ್ಟ್ಗೂ ಒಂದು ಇದು ಸಿಕ್ತಾ ಅಂತ ಹೇಳ್ಬೋದು. ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ರಂಗೋಲಿ. ನೀವು ನೋಡ್ಬೋದು, ಅದನ್ನು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ತುಳಸಿ ಗಿಡ ಅಂತೂ ಹಬ್ಬದ ದಿನವೇ ಯಾಕೋ ಬಾಡ್ದಂಗೆ ಆಗಿಬಿಟ್ಟಿತ್ತು. ಈ ಥರ ಆ ಕಡೆ ದೀಪ ಮಧ್ಯದಲ್ಲಿ ಒಂದು ನವಿಲು ಹಾಕ್ಕೊಂಡೆ. ಬಾಗಿಲಿಗೆ ನೀರು ಹಾಕ್ಬಿಟ್ಟು ತುಳಸಿ ಗಿಡದೆಲ್ಲ ಅರೇಂಜ್ ಮಾಡಿದ್ದೆ ಮುಂಚೆನೇ. ಅದರದ್ದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಕೃಷ್ಣನ ಇದ್ಬಿಟ್ಟು ನನಗೆ ಅರೆ ಸಿಗಲಿಲ್ಲ ಇದು ನೆಲ್ಲಿಕಾಯ್ದು. ಹಂಗಾಗಿ ನಾನು ಕೃಷ್ಣನ ಇದ್ಬಿಟ್ಟು ಆ ಥರ ಎಲ್ಲ ಮಾಡಿದ್ದೀನಿ. ನೀವು ನೋಡ್ಬೋದು. ಇನ್ನು ದೀಪ ಹಚ್ಚಿಲ್ಲ. ದೀಪ ಹಚ್ಚಿರೋದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ನೆಲ್ಲಿಕಾಯಿ ಆರತಿ ರೆಡಿ ಮಾಡಿಟ್ಟಿದ್ದೆ ಮುಂಚೆನೇ. ಮಡ್ಲಕ್ಕಿ ಬಾಳೆಹಣ್ಣು ಇಟ್ಬಿಟ್ಟು ಈ ಥರ ಮಾಡಿದೆ ನಾನು. ಪಾದಗಳು ಕೃಷ್ಣನ ಪಾದನೂ ಹಾಕಿದ್ದೀನಿ, ನೀವು ನೋಡ್ಬೋದು. ಇವಾಗ ನಾನು ದೀಪ ಹಚ್ಕೊಂಡೆ. ಕೃಷ್ಣನ ಪಾದಗಳನ್ನು ಹಾಕಿದ್ದೀನಿ. ತುಳಸಿ ಗಿಡ ಚೆನ್ನಾಗಿ ಬಂದಿದೆ ನಮ್ಮದು ಈ ಸರಿ. ಕಾರ್ತಿಕ್ ಮಾಸ ಅಂದ್ಬಿಟ್ಟು ಕಿಟಕಿ ಹತ್ರ ಮನೆ ಬಾಗಿಲಿಗೆಲ್ಲ ದೀಪ ಹಚ್ಚಿಟ್ಟೆ. ಆಗ ಇವತ್ತು ಹುಣ್ಣಿಮೆ ಕೂಡ ಒಳ್ಳೆ ದಿನ ಬಂದಿತ್ತು ನಮ್ಮದು ಹಬ್ಬ ಅಂತ ಹೇಳ್ಬೋದು. ಕಾಯಿ ಹೊಡೆದು ಹಂಗೆ ತುಳಸಿ ಕಟ್ಟೆಗೆ ಕಾಯಿ ಹತ್ರ ಇಟ್ಬಿಟ್ಟೆ. ಇದಾದಮೇಲೆ ನೆಲ್ಲಿಕಾಯಿ ಆರತಿ ಬೆಳಗಾನ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ನೆಲ್ಲಿಕಾಯಿ ಆರತಿನ ಹಚ್ಕೊಂಡೆ. ಉದಿನ ಕಡ್ಡಿ ಎಲ್ಲ ಬೆಳಗ್ತಿದ್ದೀನಿ ನೋಡ್ಬೋದು ನೀವು. ನಾನು ಆ್ಯಡ್ ಮಾಡಿದ್ದೀನಿ. ನೆಲ್ಲಿಕಾಯಿ ದೀಪನ ಸ್ವಲ್ಪ ನಿಂಬೆಹಣ್ಣಿನ ದೀಪ ಹೇಗೆ ಹಚ್ತೀವೋ ಸೇಮ್ ಅದೇ ಥರನೇ ಮಾಡೋದು. ಬಟ್ ಒಂದು ಸ್ವಲ್ಪ ಅದು ತೆಗಿಬೇಕು. ಅದು ತೆಗೆದು ಆಮೇಲೆ ತುಪ್ಪದ ಬತ್ತಿ ಮಾಡಿ ಬೆಳಗೋದಷ್ಟೇ. ತುಳಸಿ ಕಟ್ಟೆಗೆ ಮಾತ್ರ ಬೆಳಗಬೇಕು ಅದನ್ನು. ಆಮೇಲೆ ಅದನ್ನು ಯಾರು ಓಡಾಡ್ದಿರೋ ಗಿಡಕ್ಕೆ ಹಾಕಿದ್ರೆ ನಡೆಯುತ್ತೆ. ನಮ್ಮ ಮನೆಯವರೆಲ್ಲ ಪೂಜೆ ಮಾಡಿ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡ್ವಿ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮ್ಗೆ ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಈ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.